ಈಗ ನಾವು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಬೀಮ್ಸು ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸು ಬೀಮ್ ಡಿಸೈನ್ ಮಾಡುವಾಗ ಬೀಮ್ ಡಿಸೈನ್ ಸ್ಟೆಪ್ಸು ಅದನ್ನು ಡಿಸ್ಕಸ್ ಮಾಡೋಣ. ಬೀಮ್ ಏನಿದೆ ಅಂತಂದರೆ ನಾವು ಬೀಮ್ಸನ್ನು ಫ್ಲೆಕ್ಸುರಲ್ ಮೆಂಬರ್ ಅಂತೀವಿ, ಹೌದಾ? ಇದೇನಿದೆ, ನಮ್ಮದು ಕಾಲಮ್ ಇದೆ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಬೀಮ್ಸನ್ನು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀನಿ. ಇದು ಹಾಫ್ ಪಾರ್ಟನ್ನು ಡಿವೈಡ್ ಮಾಡ್ತೀನಿ, ಓಕೆನಾ? ಸೊ ಈಗ ಇನ್ ಜನರಲ್ ನಮ್ಮದು ಬೀಮ್ ಮೇಲೆ ಲೋಡ್ ಬಿತ್ತು ಅಂತಂದರೆ ಏನಾಗುತ್ತೆ, ಟೆನ್ಷನ್ ಡೆವಲಪ್ ಆಗುತ್ತೆ. ಎಲ್ಲಿ? ಬಾಟಮ್ ಆಫ್ ದಿ ಬೀಮ್, ಈ ಝೋನಲ್ಲಿ. ಸೊ ಈ ಝೋನನ್ನು ನಾವು ಏನಂತೀವಿ? ಟೆನ್ಷನ್ ಝೋನ್ ಅಂತೀವಿ. ಇಫ್ ಅದು ಫಿಕ್ಸ್ಡ್ ಬೀಮ್ ಇತ್ತು ಅಂತಂದರೆ ಟೆನ್ಷನ್ ಇಲ್ಲಿ ಕೂಡ ಡೆವಲಪ್ ಆಗುತ್ತೆ. ಸೊ ಇದು ಕೂಡ ನಮ್ಮದು ಟೆನ್ಷನ್ ಝೋನ್ ಇದೆ, ಓಕೆನಾ? ಸೊ ಸಿಮಿಲರ್ಲಿ ಇದೇನಿದೆ, ಇದು ಕಾಂಪ್ರೆಷನ್ ಎಲ್ಲಿರುತ್ತೆ? ಈ ಝೋನಲ್ಲಿ. ಇದು ಕಾಂಪ್ರೆಷನ್ ಝೋನ್, ಇದು ಕೂಡ ಕಾಂಪ್ರೆಷನ್ ಝೋನು, ಓಕೆನಾ? ಸೊ ಕಾಂಕ್ರೀಟ್ ಏನಿದೆ ಗುಡ್ ಎಟ್ ಕಾಂಪ್ರೆಷನ್ ಅಂತ ಅನ್ಬೋದು ನಾವು, ಹೌದಾ? ಸೊ ಹಾಗಾಗಿ ನಮಗೆ ಈ ಝೋನಲ್ಲಿ ಕಾಂಪ್ರೆಷನ್, ಇಲ್ಲಿ ಇದೇನು ಝೋನ್ ಇದೆಯಲ್ಲ ಮೇಲ್ಗಡೆ, ಇಲ್ಲಿ ನಮಗೆ ಟಾಪ್ ಸ್ಟೀಲು ಬೇಕಾಗೋದಿಲ್ಲ. ಬಟ್ ಸ್ಟಿಲ್ ಸ್ಟಿರಪ್ಸ್ ಟೈ ಮಾಡೋ ಸಲುವಾಗಿ ನಾವು ಅಲ್ಲಿ ರಿಇನ್ಫೋರ್ಸ್ಮೆಂಟನ್ನು ಕೊಟ್ಟಿರ್ತೀವಿ. ಇನ್ನು ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಸ್ಟೀಲ್ ಕೊಡಬೇಕಾಗುತ್ತೆ. ಯಾವ ಸಂದರ್ಭ ಅಂತಂತಂದರೆ, ಇದೇನು ಕಾಂಕ್ರೀಟ್ ಇದೆಯಲ್ಲ ಈ ಪೋರ್ಷನಲ್ಲಿ, ಈ ಕಾಂಕ್ರೀಟು ಅಡಿಕ್ವೇಟ್ ಇಲ್ಲ ಈ ಲೋಡ್ಗೆ. ಅಂದರೆ ಲೋಡ್ ಜಾಸ್ತಿ ಇದೆ, ಕಾಂಪ್ರೆಷನ್ನು ಜಾಸ್ತಿ ಆಗ್ತಾ ಇದೆ, ಅದು ಅಡಿಕ್ವೇಟ್ ಇಲ್ಲ, ಬಿಯರ್ ಮಾಡೋಕ್ಕಾಗ್ತಾ ಇಲ್ಲ ಆ ಸ್ಟ್ರೆಸ್ಸನ್ನು ಅಂತಂದರೆ, ಆಗ ನಾವು ಏನು ಮಾಡಬೇಕಾಗುತ್ತೆ? ಬೀಮ್ ಡೆಪ್ತನ್ನು ಹೆಚ್ಚಿಗೆ ಮಾಡ್ತೀವಿ. ಬಟ್ ಒನ್ ಕಂಡೀಷನ್ ಇರುತ್ತೆ. ಯಾವಾಗ ಏನು ಮಾಡ್ತಾರಪ್ಪ ಅಂತಂದರೆ, ಆರ್ಕಿಟೆಕ್ಚರು ಬೀಮ್ ಡೆಪ್ತನ್ನು ಇನ್ಕ್ರೀಸ್ ಮಾಡಿಬಿಡೋದಿಲ್ಲ. ಆ ಸಂದರ್ಭದಲ್ಲಿ ನಮಗೇನು ಮಾಡಬೇಕಾಗತ್ತೆ? ಬೀಮನ್ನು ಪಾಸ್ ಮಾಡಬೇಕಾದ್ರೆ ನಾವು ಇಲ್ಲಿ ಕೂಡ ರಿಇನ್ಫೋರ್ಸ್ಮೆಂಟನ್ನು ಹಾಕಿ ಆ ಲೋಡನ್ನು ಬಿಯರ್ ಮಾಡೋ ಥರ ಮಾಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಯಾವಾಗ ಕಾಂಪ್ರೆಷನ್ ಝೋನಲ್ಲೂ ನಮಗೆ ರಿಇನ್ಫೋರ್ಸ್ಮೆಂಟ್ ಬೇಕಾಗುತ್ತಲ್ಲ, ಅಂಥ ಬೀಮ್ಗಳನ್ನು ನಾವು ಏನು ಹೇಳ್ತೀವಿ ಅಂತಂದರೆ ಡಬ್ಲಿ ರಿಇನ್ಫೋರ್ಸ್ಡ್ ಸೆಕ್ಷನ್ ಅಂತ ಹೇಳ್ತೀವಿ, ಓಕೆನಾ? ಸೊ ಇದು ಆಯಿತು. ಇದಾದಮೇಲೆ ಈಗ ಬೀಮ್ಸ್ಗಳಲ್ಲಿ ಸ್ಲೀವ್ಸ್ಗಳನ್ನು ಕೊಡ್ತೀವಿ. G+10, G+15 ಹೈ ರೈಸ್ ಬಿಲ್ಡಿಂಗ್ಸ್ಗಳಲ್ಲಿ ನಾವು ನೋಡ್ಬೋದು. ನೀವು ಬೀಮ್ಸ್ಗಳಲ್ಲಿ ಸ್ಲೀವ್ಸ್ ಇರುತ್ತೆ. ಏನಕ್ಕಪ್ಪ ಅಂತ, ಸ್ಲೀವ್ಸ್ ಅಂದರೆ ಏನು? ಕೋರ್ ಕಟ್ಟಿಂಗ್ ಮಾಡಿದ್ದು, ಬೀಮಲ್ಲಿ ಕಟ್ ಮಾಡಿದ್ದು, ಕೋರ್ ಕಟ್ಟಿಂಗು ಏನು ಮಾಡಿರ್ತೀವಲ್ಲ ಆ ಥರ. ಅಥವಾ ಮೊದಲೇ ಅಲ್ಲಿ ನಾವು ಒಂದು ಹಾಲೋ ಆಗೋ ಸಲುವಾಗಿ ಪೈಪ್ಸು ಅಥವಾ ಏನಾದರೂ ಒಂದು ಇದು ಇನ್ಸ್ಟ್ರೂಮೆಂಟ್ಸು ಇಟ್ಟು ಅಲ್ಲಿ ಹೋಲನ್ನು ಇದು ಮಾಡಿರ್ತೀವಿ, ಕಾಸ್ಟ್ ಮಾಡುವಾಗಲೇ ಇಟ್ಟಿರ್ತೀವಿ, ಓಕೆನಾ? ಸೊ ಅಂದರೆ ನಾವು ಯಾವ ಥರ ಇನ್ ಸಿಂಪಲ್ ವರ್ಡ್ಸ್ ಏನು ಹೇಳಬೇಕಪ್ಪ ಅಂತಂದರೆ, ಬೀಮಲ್ಲಿ
ಏನು ಹೋಲ್ ಇರುತ್ತಲ್ಲ ಅದನ್ನು ನಾವು ಸ್ಲೀವ್ಸ್ ಅಂತೀವಿ. ಇದು ಏನಕ್ಕಪ್ಪ ಬೇಕಾಗುತ್ತೆ ಅಂತಂದರೆ ಎಲೆಕ್ಟ್ರಿಕಲ್ಲು ಪ್ಲಂಬಿಂಗ್ ಸರ್ವಿಸಸ್ ಸಲುವಾಗಿ ನಮಗೆ ಸ್ಲೀವ್ಸ್ಗಳು ಬೇಕಾಗುತ್ತೆ. ಓಕೆನಾ? ಈಗ ನೀವು ಈ ಡೈಗ್ರಾಮಲ್ಲಿ ನೀವು ನೋಡ್ಬೋದು, ನಾವು ಸ್ಲೀವ್ಸ್ಗಳು ಎಲ್ಲಿ ಕೊಡ್ಬೋದಪ್ಪ? ಏನಾದರೂ ಐಡಿಯಾ ಬಂತಾ? ಇಲ್ವಾ? ಓಕೆ, ನಾನು ಹೇಳ್ತೀನಿ ನೋಡಿ. ಸ್ಲೀವ್ಸ್ ಅಂತಂದರೆ ನಾವು ಏನು ಕಟ್ ಮಾಡ್ತಾ ಇದ್ದೀವಿ? ಕಾಂಕ್ರೀಟನ್ನು ಕಟ್ ಮಾಡ್ತಾ ಇದ್ದೀವಿ. ಕಾಂಕ್ರೀಟ್ ಕಟ್ ಮಾಡ್ತಾ ಇದ್ದೀವಿ ಅಂತಂತಂದರೆ ನಮಗೆ ಕಾಂಪ್ರೆಷನ್ ಝೋನಲ್ಲಿ ಕಟ್ ಮಾಡಬೇಕಾ ಅಥವಾ ಟೆನ್ಷನ್ ಝೋನಲ್ಲಿ ಕಟ್ ಮಾಡಬೇಕು? ಈಗ ಕಾಂಪ್ರೆಷನ್ ಝೋನಲ್ಲಿ ನಮಗೆ ಕಾಂಕ್ರೀಟ್ ಇನ್ವಾಲ್ವ್ ಆಗ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ? ಆಬ್ವಿಯಸ್ ಇದೆ, ನಾವು ಟೆನ್ಷನ್ ಝೋನಲ್ಲಿ ಕಟ್ ಮಾಡ್ತೀವಿ. ಯಾಕಂದರೆ ಟೆನ್ಷನ್ ಝೋನಲ್ಲಿ ಸ್ಟೀಲ್ ಬೇಕಾಗಿರುತ್ತೆ, ಕಾಂಕ್ರೀಟ್ ಬೇಕಾಗಿರೋದಿಲ್ಲ. ಹಾಗಾಗಿ ಅಲ್ಲಿ ನಾವು ಸ್ಲೀವ್ಸ್ಗಳನ್ನು ಕೊಡಬೇಕಾಗತ್ತೆ. ನಿಯರ್ ಬೈ ನ್ಯೂಟ್ರಲ್ ಆಕ್ಸಿಸಲ್ಲಿ ಕೊಡಬೇಕಾಗತ್ತೆ. ಓಕೆನಾ? ಐಡಿಯಲ್ ಲೊಕೇಶನ್ ಏನು ಅಂತ ಅನ್ನೋದು ಗೊತ್ತಾಯ್ತಲ್ಲ ಈಗ. ಸ್ಲೀವ್ಸ್ ಸಲುವಾಗಿ ಟೆನ್ಷನ್ ಝೋನು ಐಡಿಯಲ್ ಲೊಕೇಶನ್. ಓಕೆನಾ? ಇಫ್ ನೀವು ನಿಯರ್ ದ ಸಪೋರ್ಟ್ಸ್ ಇಲ್ಲೇನಿದೆಯಲ್ಲ ಈ ಝೋನಲ್ಲಿ ನೀವು ಕೊಡ್ತಾ ಇದ್ದೀರಿ ಅಂತಂದರೆ ಆಗ ಏನು ಮಾಡಬೇಕಾಗತ್ತೆ? ನೀವು ಶಿಯರ್ ವ್ಯಾಲ್ಯೂಸನ್ನು ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಓಕೆನಾ? ಇದು ಭಾಳ ಇಂಪಾರ್ಟೆಂಟ್ ಇದೆ. ನೀವು ಸುಮ್ಮನೆ ಅಲ್ಲಿ ಇಲ್ಲಿ ಸುಮ್ಮನೆ ಸ್ಲೀವ್ಸ್ ಕೊಟ್ಟರೆ ನಡೆಯೋದಿಲ್ಲ. ಶಿಯರ್ ವ್ಯಾಲ್ಯೂಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದು ಕೂಡ ಸ್ಯಾಟಿಸ್ಫೈ ಆಗಬೇಕಾಗುತ್ತೆ. ಓಕೆನಾ? ಇದು ನಿಮಗೆ ನೆನಪಲ್ಲಿರಲಿ. ಈಗ ಸ್ಲೀವ್ಸ್ ಅಂತಂದರೆ ಸ್ಮಾಲ್ ಓಪನಿಂಗ್ಸ್ ಅಂತ ಅನ್ಬೋದು. ಸ್ಮಾಲ್ ಓಪನಿಂಗ್ಸು ಲಾರ್ಜ್ ಓಪನಿಂಗ್ಸು ಗೊತ್ತಿಲ್ಲ, ಹೌದಾ? ಸ್ಮಾಲ್ ಓಪನಿಂಗ್ಸ್ಗಳಲ್ಲಿ ಎರಡು ಥರ ಇದ್ದಾವೆ, ಸ್ಮಾಲ್ ಓಪನಿಂಗ್ಸ್ ಮತ್ತು ಲಾರ್ಜ್ ಓಪನಿಂಗ್ಸ್ ಅಂತ ಹೇಳ್ಬೋದು. ಸ್ಮಾಲ್ ಓಪನಿಂಗ್ಸ್ ಅಂತಂದರೆ ಯಾವಾಗಂತೀವಿ? ಇಫ್ ನಮ್ಮದು ಬೀಮ್ ಎಫೆಕ್ಟಿವ್ ಡೆಪ್ತ್ ಏನಿದೆಯಲ್ಲ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 500 ಇದ್ದಾಗ, 500 mm ಇದ್ದಾಗ ಅದರದ್ದು ಏರಿಯಾ ಏನಿದೆ ಶುಡ್ ನಾಟ್ ಎಕ್ಸೀಡ್ 1000 mm ಸ್ಕ್ವೇರ್. ಓಕೆನಾ? ಸೊ ಇಫ್ ನಮ್ಮದು ಬೀಮ್ ಎಫೆಕ್ಟಿವ್ ಡೆಪ್ತು ಗ್ರೇಟರ್ ದ್ಯಾನ್ 500 mm ಇತ್ತು ಅಂತಂದರೆ ಫಾರ್ಮುಲಾ ಕೊಟ್ಟಿದ್ದಾರೆ. ಇಟ್ ಶುಡ್ ನಾಟ್ ಎಕ್ಸೀಡ್ 0.004 d ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಈಗ ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಇದು ನಮ್ಮದು ಟೋಟಲ್ ಕ್ಯಾಪಿಟಲ್ ಡಿ ಇದೆ, ಸ್ಮಾಲ್ ಡಿ ಎಲ್ಲೋ ಬಂದಿರುತ್ತೆ. ಇದನ್ನು ನಾವು ಎಫೆಕ್ಟಿವ್ ಡೆಪ್ತ್ ಅಂತ ಹೇಳ್ತೀವಿ. ಇಫ್ ಎಕ್ಸಾಂಪಲ್ ನಮ್ಮದು ಬೀಮ್ದು 600 mm ಇದೆ ಅಂತಂದರೆ ಗ್ರೇಟರ್ ದ್ಯಾನ್ ನಮ್ಮದು ಎಫೆಕ್ಟಿವ್ ಡೆಪ್ತ್ ಗ್ರೇಟರ್ ದ್ಯಾನ್ 500 mm ಇದೆ. ಸೊ ಇದು ಅಪ್ಲೈ ಆಗುತ್ತೆ. ಯಾವುದು? 0.004 d ಸ್ಕ್ವೇರ್ ಅಪ್ಲೈ ಆಗುತ್ತೆ. ಸೊ ಏನಾಗುತ್ತೆ? 0.004 ಇಂಟು ಡಿ ಸ್ಕ್ವೇರ್ ಅಂದರೆ 600 ಸ್ಕ್ವೇರ್ ಎಷ್ಟಾಗುತ್ತೆ? 1440 mm ಸ್ಕ್ವೇರ್ ಆಗುತ್ತೆ, ಹೌದಾ? ಸೊ ಇಫ್ ನಮ್ಮದು ಸ್ಕ್ವೇರ್ ಇತ್ತು ಅಂತಂದರೆ ಓಪನಿಂಗು √ 1440 ಮಾಡಿ 37.9 mm ಇಂಟು 37.9 mm ಇರುತ್ತೆ, ಹೌದಾ? ಇಫ್ ನಮ್ಮದು
ಸರ್ಕ್ಯುಲಾರ್ ಇತ್ತು ಅಂತಂದರೆ ಏನನ್ಬೋದು, π/4 d² = 1440 ಇದೆ, ಹೌದಾ. d = √1440 ಡಿವೈಡೆಡ್ ಬೈ π/4 ಎಷ್ಟಾಗುತ್ತೆ, 42.82 mm ಆಗುತ್ತೆ ಡಿ, ರೈಟ್. ಡಿ ಅಂದರೆ ಡಯಾ ಆಫ್ ದಿ ಸರ್ಕಲ್, ಓಕೆನಾ. ಸಿಮಿಲರ್ಲಿ ಇನ್ನೊಂದು ಏನು ರೂಲ್ಸ್ ಇದೆ ಅಂತಂದರೆ, ಇದೆಲ್ಲ ರೂಲ್ಸು ಎಲ್ಲಿ ಡಿಸ್ಕಸ್ ಆಗಿದೆ ಅಂತಂದರೆ ನೀವು ನೋಡ್ಬೋದು ಇಲ್ಲಿ SP 34ಅಲ್ಲಿ ಇಲ್ಲಿದೆ ನೋಡಿ 8.13.1 ನೀವು ಇದೊಂಚೂರು ನೋಡ್ಕೊಳ್ಳಿ, ಓದ್ಕೊಳ್ಳಿ. ನಾನು ಮೇನ್ ಪಾಯಿಂಟ್ಸ್ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಸ್ಪೇಸಿಂಗ್ ಬಿಟ್ವೀನ್ ಓಪನಿಂಗ್ಸ್ ಎಷ್ಟು ಸ್ಪೇಸ್ ಇರಬೇಕಪ್ಪ ಅಂತಂದರೆ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ between adjacent openings is at least ಎಷ್ಟು ಇರಬೇಕಪ್ಪ ಅಂದರೆ 150 mm ಡಿಸ್ಟೆನ್ಸ್ ಇರಬೇಕು, ಓಕೆನಾ. ಲೊಕೇಶನ್ ಎಲ್ಲಿರಬೇಕಪ್ಪ ಅಂತಂದರೆ ಪೊಸಿಷನ್ ಆಫ್ ದಿ ಓಪನಿಂಗ್ಸ್ ಎಲ್ಲಿರಬೇಕಪ್ಪ ಅಂತಂದರೆ ಎಟ್ ದಿ ಮಿಡ್ ಡೆಪ್ತ್ ಆಫ್ ದಿ ಬೀಮ್ಸ್ ವೆಬ್. ಏನು ಎನ್ಶೂರ್ ಮಾಡಬೇಕಪ್ಪ ನಾವು ಅಂತಂದರೆ ಎಡ್ಜ್ ಆಫ್ ಈಚ್ ಓಪನಿಂಗ್ ಈಸ್ ಎಟ್ ಲೀಸ್ಟ್ 0.33 ಟೈಮ್ಸ್ ಡಿ ಅಂತ ಫಾರ್ಮುಲಾ ಇದೆ. ಸೊ ನಮ್ದು ಏನಾಗುತ್ತೆ, ನಮ್ಮ ಕೇಸಲ್ಲಿ 600 mm ಇದೆ ಅಂತಂದರೆ 198 mm ಆಗುತ್ತೆ. ಇಟ್ ಶುಡ್ ಬಿ ಅವೇ ಫ್ರಮ್ ಕಾಂಪ್ರೆಷನ್ ಫೇಸ್, ಅಂದರೆ 198 mm ಅವೇ ಫ್ರಮ್ ಕಾಂಪ್ರೆಷನ್ ಫೇಸ್. ಇಲ್ಲಿ ತೋರಿಸ್ಬೇಕಪ್ಪ ಅಂತಂದರೆ ಇಲ್ಲಿಂದ 198 ಇದು ಫೇಸ್ ಇದೆ ಅಂತ ಅಂದ್ಕೊಳ್ಳಿ, ಕಾಂಪ್ರೆಷನ್ ಫೇಸ್. ಇದು ಕೂಡ ಕಾಂಪ್ರೆಷನ್ ಫೇಸ್ ಇದೆ. ಇದು ಎಷ್ಟು ಇರಬೇಕು ಡಿಸ್ಟೆನ್ಸು, 198 mm. ಇಫ್ ನಮ್ದು 600 ಡೆಪ್ತ್ ಇದ್ದರೆ, ಓಕೆನಾ. ಇದು 198 mm ಅಂದರೆ ನಮ್ಮದು ಇಲ್ಲೆಲ್ಲೂ ಬಂದಿರುತ್ತೆ ಓಪನಿಂಗು, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ (8.13.2) ಅಲ್ಲಿ ಏನಿದೆ ಅಂತಂದರೆ ಲಾರ್ಜ್ ಓಪನಿಂಗ್ ಸಲುವಾಗಿ ಹೇಳಿದ್ದಾರೆ. ಇದು ಕೂಡ ನೀವು ಓದ್ಕೊಳ್ಳಿ, ನಾನು ಇಲ್ಲಿ ಹೈಲೈಟ್ ಮಾಡ್ತೀನಿ. 8.13.3 ಅಲ್ಲಿ ಏನಿದೆ, ವೆನ್ ಎವರ್ ದ ಲಾರ್ಜೆಸ್ಟ್ ಡೈಮೆನ್ಷನ್ ಆಫ್ ಆನ್ ಓಪನಿಂಗ್ ಎಕ್ಸೀಡ್ಸ್ 1/4 ಆಫ್ ದಿ ಎಫೆಕ್ಟಿವ್ ಡೆಪ್ತ್ ಆಫ್ ದಿ ಮೆಂಬರ್ ಇಟ್ ಈಸ್ ಟು ಬಿ ಕನ್ಸಿಡರ್ಡ್ ಲಾರ್ಜ್ ಅಂತ ಇದೆ. ಸೊ ಇದೇನು ಹೇಳುತ್ತೆ, 8.13.2 ಮತ್ತು 8.13.3 ಏನು ಹೇಳ್ತಾ ಇದ್ದಾವೆ, ಲಾರ್ಜ್ ಓಪನಿಂಗ್ ಹೇಳ್ತಾ ಇದೆ. 1/4 ಅಂತಂದರೆ ನಮ್ದೇನು ಎಫೆಕ್ಟಿವ್ ಡೆಪ್ತ್ ಇದೆ 600 ಡಿವೈಡೆಡ್ ಬೈ 4 ಅಂತ ಅನ್ಬೋದು, 150 mm. ಶುಡ್ ನಾಟ್ ಎಕ್ಸೀಡ್, ಇಫ್ ಇದು 150 mm ಗಿಂತಲೂ ಹೆಚ್ಚಿಗೆ ಇದೆ ಹೈಟ್ ಮತ್ತು ವಿಡ್ತು ಓಪನಿಂಗ್ದು ಅಂತಂದರೆ ಅದನ್ನು ಲಾರ್ಜ್ ಓಪನಿಂಗ್ ಅಂತ
ಹೇಳ್ಬಹುದು. ಈಗ ಇದೇನಿದೆ 8.13.3 ಏನಿದೆಯಲ್ಲ, ಇದನ್ನು ನೀವು ಒಂಚೂರು ಓದ್ಕೊಳ್ಳಿ. ನಾನು ಒಂಚೂರು ಹೈಲೈಟ್ ಮಾಡ್ತೇನಂತೆ ಏನೇನಿದೆ ಅಂತ. ಸೊ ಬೆಟರು ನಾನು ಏನು ಮಾಡ್ತೀನಿ, ಇದನ್ನು ಚೆಕ್ಲಿಸ್ಟ್ ಯಾವ ಥರ ಚೆಕ್ಲಿಸ್ಟ್ ಇದು ಮಾಡ್ಬೋದು ನಾವು ಲಾರ್ಜ್ ಓಪನಿಂಗ್ಸ್ಗಳಿಗೆ ಅಂತ ಅನ್ನೋದನ್ನು ತಿಳಿಸ್ತೀನಿ ನಿಮಗೆ. ಚೆಕ್ಲಿಸ್ಟ್ ಫಾರ್ ಲಾರ್ಜ್ ಓಪನಿಂಗ್ಸ್ ಒಂದಂತೂ ಗೊತ್ತಿದೆ. ಈಗ ಲಾರ್ಜ್ ಓಪನಿಂಗ್ ಥ್ರೆಶೋಲ್ಡ್ ಏನಿದೆ, ಎಫೆಕ್ಟಿವ್ ಡೆಪ್ತ್ ಆಫ್ ಬೀಮ್ ಡಿವೈಡೆಡ್ ಬೈ 4. ಓಕೆನಾ. ಸೆಕೆಂಡ್ ಒನ್ ಏನು, ಮ್ಯಾಕ್ಸಿಮಮ್ ಹೈಟ್ ಆಫ್ ಓಪನಿಂಗ್ 0.33 D. ಸಾರಿ 0.4 D ಇದೆ. ಓಕೆನಾ. ಮ್ಯಾಕ್ಸಿಮಮ್ ಹೈಟ್ ಆಫ್ ಓಪನಿಂಗ್ ಏನು ಹೈಟ್ ನಾವು ಕೊಟ್ಟಿರ್ತೀವಲ್ಲ, ಇದು ಹೈಟ್ ಎಷ್ಟಿರಬೇಕು, 0.4 ಡಿಗಿಂತಲೂ ಹೆಚ್ಚಿಗೆ ಇರಬಾರ್ದು ಅಂತ ಹೇಳ್ತಾರೆ. ಓಕೆನಾ. ಮಿನಿಮಮ್ ಡಿಸ್ಟನ್ಸ್ ಫ್ರಾಮ್ ಕಾಂಪ್ರೆಷನ್ ಫೇಸ್, ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇದನ್ನು, 0.33 D ಇದೆ. ನಾಲ್ಕನೇದು, ಅವಾಯ್ಡ್ ರೀಜನ್ಸ್ ವಿತ್ ಹೈ ಶಿಯರ್ ಸ್ಟ್ರೆಸ್. ಶಿಯರ್ ಸ್ಟ್ರೆಸ್ ಎಲ್ಲಿ ಹೈ ಇರುತ್ತೆ ಆ ರೀಸನ್ಸ್ಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶುಡ್ ನಾಟ್ exceed 0.36 times design shear strength. ಓಕೆನಾ. ಫಿಫ್ತ್ ಒನ್, avoid flexural shear or shear critical zones. ಅಂದರೆ ನಿಯರ್ ಸಪೋರ್ಟ್ಸ್ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಇಫ್ ನಿಯರ್ ಸಪೋರ್ಟ್ಸ್ ನೀವು ಮಾಡಿದ್ರಿ ಅಂತಂದ್ರು ಶಿಯರ್ ಕ್ರಿಟೇರಿಯಾ ನಾನು ಹೇಳಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಕಾಶಿಯಸ್ ಇರಲಿ ಅಲ್ಲಿ. ಓಕೆನಾ. ಇಟ್ ಶುಡ್ ನಾಟ್ present in plastic hinge zones, particularly seismic regions. ಓಕೆನಾ. ಪ್ಲಾಸ್ಟಿಕ್ ಹಿಂಜ್ ಝೋನಲ್ಲಿ ಅವಾಯ್ಡ್ ಮಾಡಬೇಕು ನಾವು. ಇದಾಯಿತು. ನಂತರ 8.13.4 ಏನು ಹೇಳ್ತಾ ಇದೆ, ಇದನ್ನು ಕೂಡ ನೀವು ಓದ್ಕೊಳ್ಳಿ. ನಾನು ಒಂಚೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಹೈಲೈಟ್ ಮಾಡಿಬಿಡ್ತೀನಿ.
if you have openings in structural member, the area around the opening needs special attention because it disrupt the normal flow of shear force. ಸ್ಪೆಷಲ್ ಅಟೆನ್ಷನ್ಸ್ ನಾವು ಕೊಡಬೇಕಾಗತ್ತೆ ಓಪನಿಂಗ್ಸ್ ಏನು ಕೊಟ್ಟಿರ್ತೀವಲ್ಲ ಅದರದ್ದು ಸೈಡ್ಗೆ. ಅಂದರೆ ನೀವು ಇಲ್ಲಿ ನೋಡ್ಬೋದು, ಇದು ಡಯಾಗ್ರಾಮನ್ನು ನೀವು ನೋಡ್ಬೋದು. ಇದೇನಿದೆಯಲ್ಲ ಇದು ಓಪನಿಂಗ್ ಇದೆ, ಇದ್ರದ್ದು ಸೈಡ್ಗೆ ನಾವು ಸ್ಪೆಷಲ್ ಅಟೆನ್ಷನ್ಸನ್ನು ಕೊಟ್ಟಿದ್ದೇವೆ ಇಲ್ಲಿ, ಹೌದಾ? ಸೊ ದ ಕಾಂಪ್ರೆಷನ್ ಸೈಡ್ ಆಫ್ ದಿ ವೆಬ್, ವೆದರ್ ಇಟ್ಸ್ the top or bottom depending on bending, must carry 1.5 times of shear that would have crossed the openings. Okay, and tension side contribution is neglected because cracking makes the tension side ineffective for shear transfer. Hence entire load must be handled by the compression zone. Longitudinal reinforcement, it is placed in compression zone around the opening, sized to resist the 1.5 times of moment generated by the shear through openings. And last one ಏನಿದೆ transverse reinforcement, it is also placed in compression zone, must resist 1.5 times of shear across the openings. ಸಿಂಪಲ್ ಫಾರ್ಮಲ್ಲಿ ಹೇಳ್ತೀನಿ ನೋಡಿ. ಈಗ ಈ ಡಯಾಗ್ರಾಮನ್ನು ಇಷ್ಟೊತ್ತು ನಾನೇನು ರೀಡ್ ಮಾಡ್ದಲ್ಲ, ಇದೇನಿದೆಯಪ್ಪ ಅಂತಂದರೆ ಸಿಂಪಲ್ ಫಾರ್ಮಲ್ಲಿ ಇಲ್ಲಿ ಡಯಾಗ್ರಾಮಲ್ಲಿ ನಿಮ್ಗೆ ತೋರಿಸಿದ್ದಾರೆ. ಇದೇನಿದೆ ಫ್ಲೆಕ್ಚರಲ್ ಸ್ಟೀಲ್ ಏನಿದೆಯಲ್ಲ, ಇದು ಎಕ್ಸ್ಟ್ರಾ ನಾವು ಕೊಟ್ಟಿರ್ತೀವಿ ಟು ರೆಸಿಸ್ಟ್ ಮೂಮೆಂಟ್. ಇದು ಎಷ್ಟು ಕೊಡಬೇಕಪ್ಪ ಅಂತಂದರೆ 1.5 ಟೈಮ್ಸ್ ಆಫ್ ದಿ ಅದೇನು ಬಂದಿರುತ್ತೆ ಶಿಯರ್ದು ಮೂಮೆಂಟ್ಸು ಅದ್ರ ಮೇಲೆ ಡಿಪೆಂಡ್ ಇದೆ. ಓಕೆನಾ? ಅದಾದಮೇಲೆ ಇದೇನಿದೆ ಶಿಯರ್ ಸ್ಟಿರಪ್ಸ್ ಏನಿದಾವಲ್ಲ, ಟು ರೆಸಿಸ್ಟ್ 1.5 ಟೈಮ್ಸ್ ಆಫ್ ಶಿಯರ್ ವ್ಯಾಲ್ಯೂಸ್ ಮೇಲೆ ನಾವು ಇದನ್ನು ಕೊಟ್ಟಿರ್ತೀವಿ. ಇಲ್ಲಿ ನಾರ್ಮಲ್ ಸ್ಟಿರಪ್ಸ್ ಕೊಟ್ಟಿರ್ತೀವಿ ಕೆಳಗಡೆ. ಓಕೆನಾ? ಇದು ಈ ಸೈಡು ಮತ್ತು ಈ ಸೈಡು ಸ್ಟಿರಪ್ಸು ಟು ರೆಸಿಸ್ಟ್ 2 VU ಶಿಯರ್ ಫೋರ್ಸ್, 2 ಟೈಮ್ಸ್ ಆಫ್ ಶಿಯರ್ ಫೋರ್ಸ್, ಅದನ್ನು ಮ್ಯಾಚ್ ಮಾಡ್ತೀವಿ. ಓಕೆನಾ? ಇದು ಹೈಟ್ ಏನಿದೆ ಓಪನಿಂಗ್ದು 0.4 ಡಿಗಿಂತಲೂ ಹೆಚ್ಚಿಗೆ ಹೋಗಬಾರ್ದು. 0.33 ಡಿ ಇದೇನಿದೆ ಡಿಫ್ರೆನ್ಸ್ ಇರಬೇಕು ಕಾಂಪ್ರೆಷನ್ ಫೇಸಿಂದ, ಅದನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಥರ ಇದೆ. ಈಗ ಬೀಮ್ಸು ನಾವು 3 ವೇಸಲ್ಲಿ ಡಿಸೈನ್ ಮಾಡ್ಬೋದು. ಸೊ ಫಸ್ಟ್ ಒನ್ ಏನಿದೆ, ಓವರ್ reinforced section. ಸೆಕೆಂಡ್ ಒನ್ ಏನಿದೆ, ಬ್ಯಾಲೆನ್ಸ್ಡ್ ಸೆಕ್ಷನ್. ಥರ್ಡ್ ಒನ್ನು ಅಂಡರ್ ರಿನ್ಫೋರ್ಸ್ಡ್ ಸೆಕ್ಷನ್. ಹೌದಾ? ಓವರ್ ರಿನ್ಫೋರ್ಸ್ ಸೆಕ್ಷನ್ ಅಂತಂದ್ರೆ ಏನು? ಇಲ್ಲಿ ಏನಾಗ್ತಾ ಇದೆ, ಕಾಂಕ್ರೀಟ್ ರೀಚಸ್ ಇಟ್ಸ್ ಹೈಯೆಸ್ಟ್ ಲಿಮಿಟ್ ಆಫ್ ಕಾಂಪ್ರೆಸಿವ್ ಸ್ಟ್ರೇನ್ ಬಟ್ ರಿನ್ಫೋರ್ಸ್ಮೆಂಟ್ ಡಸ್ ನಾಟ್ ರೀಚ್ ಇಟ್ಸ್ ಮ್ಯಾಕ್ಸಿಮಮ್ ಟೆನ್ಸೈಲ್ ಸ್ಟ್ರೇನ್ ಲಿಮಿಟ್. ಅಂದರೆ ಫಸ್ಟ್ ಇಲ್ಲಿ ಏನಾಗುತ್ತೆ, ಕಾಂಕ್ರೀಟ್ ರೀಚ್ ಆಗುತ್ತೆ ಅದರದ್ದು ಹೈಯೆಸ್ಟ್ ಲಿಮಿಟ್ಗೆ. ಸ್ಟೀಲ್ ಅಂತೂ ಈ ಓವರ್ ರಿನ್ಫೋರ್ಸ್ ಸೆಕ್ಷನ್ನಲ್ಲಿ ಅದರದ್ದು ಹೈಯೆಸ್ಟ್ ಟೆನ್ಸೈಲ್ ಸ್ಟ್ರೇನ್ಗೆ ರೀಚ್ ಆಗೋದೇ ಇಲ್ಲ. ಸೊ ಯಾವಾಗ ಲೋಡ್ ಹೆಚ್ಚಿಗೆ ಆಗುತ್ತೆ ಆಗ ಕಾಂಕ್ರೀಟ್ ಹೈಯೆಸ್ಟ್ ಲಿಮಿಟ್ ಮೇಲೆ ರೀಚ್ ಆದಮೇಲೆ ಏನಾಗುತ್ತೆ, ಫೇಲ್ ಆಗಿಬಿಡುತ್ತೆ. ಕಾಂಕ್ರೀಟ್ ಬ್ರಿಟಲ್ ಇನ್ ನೇಚರ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಸಡನ್ ಫೇಲ್ಯೂರ್ ಇರುತ್ತೆ. ನೋ ಅಲಾರಾಮ್. ನೋ ಅಲಾರಾಮ್ ಅಂತಂದರೆ ನಮ್ಮದು ಗಡಿಯಾರದ ಅಲಾರಾಮ್ ಅಲ್ಲ.
ಸೈನ್ಸ್ಗಳು ತೋರಿಸ್ತಾವಲ್ಲ, ಇದು ಫೇಲ್ ಆಗೋ ಟೈಮಲ್ಲಿ ಏನು ಕ್ರ್ಯಾಕ್ಸು ಅದು ಬಂದಿರುತ್ತಲ್ಲ, ಅದು ಅಲಾರಾಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದೇನಿದೆ, ನಾಟ್ ರೆಕಮೆಂಡೆಡ್. ಓಕೆನಾ. ಬ್ಯಾಲೆನ್ಸ್ಡ್ ಸೆಕ್ಷನ್. ಬ್ಯಾಲೆನ್ಸ್ ಸೆಕ್ಷನಲ್ಲಿ ಏನಾಗುತ್ತೆ, ಕಾಂಕ್ರೀಟು ರೀಚ್ ಆಗುತ್ತೆ ಇಟ್ಸ್ ಹೈಯೆಸ್ಟ್ ಲಿಮಿಟ್ ಆಫ್ ಕಾಂಪ್ರೆಸಿವ್ ಸ್ಟ್ರೇನ್ಗೆ, ಮತ್ತು ಸ್ಟೀಲು ಕೂಡ ರೀಚ್ ಆಗುತ್ತೆ ಇಟ್ಸ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಟೆನ್ಸೈಲ್ ಸ್ಟ್ರೇನ್ಗೆ. ಸೊ ಎರಡೂ ಏನಾಗುತ್ತೆ, ಎಟ್ ಎ ಟೈಮ್ ರೀಚ್ ಆಗಿ ಫೇಲ್ ಆಗುತ್ತೆ. ಎಟ್ ಎ ಟೈಮ್ ರೀಚ್ ಆಗೋದ್ರಿಂದ ಫೇಲ್ ಆಗೋದ್ರಿಂದ ಏನಾಗುತ್ತೆ, ಅದು ಕೂಡ ಸಡನ್ ಫೇಲ್ಯೂರ್ ಇದೆ. ಸೊ ಇದು ಕೂಡ ನಾಟ್ ರೆಕಮೆಂಡೆಡ್. ಈಗ ಲಾಸ್ಟ್ ಒನ್, ಅಂಡರ್ ರಿನ್ಫೋರ್ಸ್ಡ್ ಸೆಕ್ಷನ್. ಇಲ್ಲೇನಾಗುತ್ತಪ್ಪ ಅಂತಂದ್ರೆ, ಸ್ಟೀಲು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಟೆನ್ಸೈಲ್ ಸ್ಟ್ರೇನ್ ಏನಿರುತ್ತಲ್ಲ ಅದನ್ನು ಫಸ್ಟ್ ರೀಚ್ ಆಗುತ್ತೆ, ಕಾಂಕ್ರೀಟು ರೀಚ್ ಆಗೋದಿಲ್ಲ. ಓಕೆನಾ. ಸೊ ಸ್ಟೀಲು ಡಕ್ಟೈಲ್ ಇನ್ ನೇಚರ್ ಇರೋದ್ರಿಂದ, ಡಕ್ಟೈಲ್ ಮಟೀರಿಯಲ್ ಇರೋದ್ರಿಂದ ಅದು ಡೈರೆಕ್ಟಾಗಿ ಸಡನ್ ಫೇಲ್ಯೂರ್ ಆಗೋದಿಲ್ಲ. ಇದು ಬ್ರಿಟಲ್ ಫೇಲ್ಯೂರ್ ಇಲ್ಲ ಇಲ್ಲಿ. ನೀವು ಇದು ಡೈಗ್ರಾಮ್ ನೋಡಿರ್ಬೋದು. ಕಾಲೇಜ್ ಡೇಸಲ್ಲಿ ಇದೇನಿದೆ, ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಸ್ಟೀಲ್ದು. ಅದಾದಮೇಲೆ ಏನಾಗುತ್ತೆ, ಇದು ರೆಡ್ಯೂಸ್ ಆಗ್ತಾ ಬರುತ್ತೆ ಕೆಪ್ಯಾಸಿಟಿ, ಸ್ಟೀಲ್ ಕೆಪ್ಯಾಸಿಟಿ. ಸೊ ಇದೇನು ಗ್ಯಾಪ್ ಇದೆಯಲ್ಲ, ಇದು ರೆಡ್ಯೂಸ್ ಆಗ್ತಾ ಬರೋದು, ಫೇಲ್ ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಮಾಡಿದ ಮೇಲೆ ಇದೇನು ಗ್ಯಾಪ್ ಇರುತ್ತಲ್ಲ, ರೆಡ್ಯೂಸ್ ಆಗ್ತಾ ಇರುತ್ತಲ್ಲ, ಈ ಗ್ಯಾಪಲ್ಲಿ ನಮಗೆ ಅಲಾರಾಮ್ ಸಿಗುತ್ತೆ. ಯಾವ ಥರ, ಕಾಂಕ್ರೀಟು ಕ್ರ್ಯಾಕ್ ಆಗಿದ್ದು ಆ ಥರ ಅಲಾರಾಮ್ ಸಿಗುತ್ತೆ. ಸೊ ನಾವು ಇದನ್ನು ಪ್ರಿಫರ್ ಮಾಡ್ತೀವಿ, ಅಂಡರ್ ರಿನ್ಫೋರ್ಸ್ಡ್ ಸೆಕ್ಷನನ್ನು ಪ್ರಿಫರ್ ಮಾಡ್ತೀವಿ. ಓಕೆನಾ. ಈಗ ಬೀಮ್ ಡಿಸೈನ್ ಸ್ಟೆಪ್ಸ್ಗಳು. ಇಲ್ಲಿ ನಾನು ಜಸ್ಟ್ ಹೈಲೈಟ್ ಮಾಡ್ತೀನಿ ಸ್ಟೆಪ್ಸ್ಗಳನ್ನು. ಇನ್ ಡೆಪ್ತಾಗಿ ನಾವು ಅಪ್ಕಮಿಂಗ್ ಸೆಷನ್ಸಲ್ಲಿ ನೋಡೋಣ. ಫಸ್ಟ್ ಏನು ಮಾಡ್ತೀವಿ ನಾವು, ಅಜ್ಯೂಮ್ ಮಾಡ್ತೀವಿ. ಏನನ್ನು ಅಜ್ಯೂಮ್ ಮಾಡ್ತೀವಿ, ವಿಡ್ತ್ ಮತ್ತು ಡೆಪ್ತನ್ನು. ಹೌದಾ. ವಿಡ್ತ್ ಯಾವುದ್ರ ಮೇಲೆ ಅಜ್ಯೂಮ್ ಮಾಡ್ತೀವಿ, ಆಲ್ಮೋಸ್ಟ್ ವಾಲ್ ವಿಡ್ತ್ಗಳ ಮೇಲೆ ಎಷ್ಟಿರುತ್ತೆ ಅಷ್ಟನ್ನು ಕನ್ಸಿಡರ್ ಮಾಡ್ತೀವಿ. ಹೌದಾ. ಅದಾದಮೇಲೆ ಡೆಪ್ತನ್ನು ಯಾವುದ್ರ ಮೇಲೆ ಕನ್ಸಿಡರ್ ಮಾಡ್ತೀವಿ, ಟ್ರಯಲ್ ಬೇಸಿಸ್ ಮೇಲೆ. ಆದರೆ L/D ರೇಷಿಯೋ ಸ್ಯಾಟಿಸ್ಫೈ ಆಗಿದ್ದಿರಬೇಕು. ಓಕೆನಾ. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತಂದರೆ, ಟೇಕ್ ದಿ ಮೊಮೆಂಟ್ಸ್ ಆ್ಯಂಡ್ ಶಿಯರ್ ಫೋರ್ಸ್ ಫ್ರಾಮ್ ಈ ಟ್ಯಾಬ್ಸ್. ಮೊಮೆಂಟ್ಸ್ ಮತ್ತು ಶಿಯರ್ ಫೋರ್ಸನ್ನು ತೆಗೆದುಕೊಂಡು ಏನು ಮಾಡಬೇಕಪ್ಪ ಅಂತಂತಂದರೆ, ಅನೆಕ್ಸ್ ಜಿ, ಇದನ್ನು ರೆಫರ್ ಮಾಡಿ ನಾವು ಬೀಮ್ ಡಿಸೈನನ್ನು ಮಾಡ್ಬೋದು. ಓಕೆನಾ. ಸೊ ಅದಾದಮೇಲೆ ಫಾರ್ ಶಿಯರ್ ಸಲುವಾಗಿ ನಾವು ಟೇಬಲ್ 19, ಈ ಟೇಬಲ್ 19 ಯೂಸ್ ಮಾಡಬೇಕಾಗುತ್ತೆ.
ಓಕೆನಾ. ಸೊ ಏನು ಮಾಡ್ತೀನಿ ನಾನು, ನೆಕ್ಸ್ಟ್ ಜಿ ರೆಫರ್ ನೆಕ್ಸ್ಟ್ ಜಿ ಆ್ಯಂಡ್ ಟೇಬಲ್ 19 ಫಾರ್ ಶಿಯರ್. ಓಕೆನಾ. ನೆಕ್ಸ್ಟ್ ಥರ್ಡ್ ಏನು ಮಾಡಬೇಕು, ಡಿಫ್ಲೆಕ್ಷನ್ ಚೆಕ್ಕನ್ನು ಮಾಡಬೇಕು. ಫೋರ್ತ್ ಏನಪ್ಪ ಅಂದರೆ ಡಿಟೇಲಿಂಗ್ಸು. ಡಿಟೇಲಿಂಗ್ ಸಲುವಾಗಿ SP34 ರೆಫರ್ ಮಾಡೋಣ. SP34 ಇದು 8.15 ಫಿಗರ್, ಇದನ್ನು ರೆಫರ್ ಮಾಡಬೇಕು. ಅಂದರೆ ಇಲ್ಲಿ ಸ್ಟೀಲ್ 100% ಎಷ್ಟಿರುತ್ತಲ್ಲ ಅದರದ್ದು ಎಷ್ಟಿದು 30% ಅಟ್ಲೀಸ್ಟ್ ಇಲ್ಲಿ ಬಂದಿರಬೇಕು. ಅದಾದಮೇಲೆ ಇಲ್ಲಿ 100% ಇರುತ್ತಲ್ಲ ಅದರದ್ದು 20% ಅಟ್ಲೀಸ್ಟ್ ಇಲ್ಲಿ ಇರಬೇಕು. ಅದಾದಮೇಲೆ ಇಫ್ ನಮ್ಮದು ಕಂಟಿನ್ಯೂಸ್ ಬೀಮ್ ಇಲ್ಲ ಅಂತಂದರೆ ಎಂಡ್ಗೆ ಇದೆ ಅಂತಂದರೆ 0.1 L1 ಕಟ್ಟಿರಬೇಕು. ಅದಾದಮೇಲೆ ಇಲ್ಲಿ ಕಂಟಿನ್ಯೂಸ್ ಇದ್ದರೆ 0.15 L1 ಕಟ್ಟಿರುತ್ತೆ. ಈ ಸೈಡು L2 ಕಟ್ಟಿರುತ್ತೆ 0.15. ಹೌದಾ. ಆದಮೇಲೆ ನಮ್ಮದು ಫಸ್ಟ್ ಲೇಯರ್ ಏನಿರುತ್ತೆ ಫುಲ್ ಕಂಪ್ಲೀಟ್ ಇರುತ್ತೆ. ಸೆಕೆಂಡ್ ಲೇಯರ್ ಏನಿದೆ 0.25 L1 ಇರಬೇಕು. ಥರ್ಡ್ ಲೇಯರು 0.15 L1 ಇರುತ್ತೆ. ಸಿಮಿಲರ್ಲಿ ಈ ಸೈಡ್ ಕೂಡ 0.25 ಎಕ್ಸ್ಟ್ರಾ ಬಾರ್ ಸಲುವಾಗಿ. ಓಕೆನಾ. 0.25 L1 0.15 L1. ಅದಾದಮೇಲೆ LD ಬರುತ್ತೆ. LD ನಾನು ಹೇಳ್ತೀನಂತೆ. ಓಕೆನಾ. ಸೊ ಈ ಥರ ನಮ್ಮದು ಬೀಮ್ ಡಿಟೇಲಿಂಗ್ಸ್ ಇಷ್ಟು ರೂಲ್ಸ್ ಇದೆ. ಹೌದಾ. ಸೊ ಇದನ್ನು ಇನ್ನೂ ಡೆಪ್ತಾಗಿ ನಾವು ಡಿಟೇಲಿಂಗ್ ಮಾಡುವಾಗ ನೋಡೋಣಂತೆ. ಈಗ ಡಿಟೇಲಿಂಗ್ ನಾವು ಏನು ರೆಫರ್ ಮಾಡ್ತೀವಿ, SP34 ಪೇಜ್ ನಂಬರ್ 108 ಫಿಗರ್ 8.15. ಈಗ LD ಆ್ಯಂಕರೇಜ್. ಆ್ಯಂಕರೇಜ್ ಸಲುವಾಗಿ IS 456 26.2.1 ಇದೇನಿದೆ, ಡೆವಲಪ್ಮೆಂಟ್ ಲೆಂತ್ ಆಫ್ ಬಾರ್ಸ್ LD, ಡೈ ಆಫ್ ಬಾರ್ ಸ್ಟ್ರೆಸ್ ಇನ್ ಬಾರ್ ಡಿವೈಡೆಡ್ ಬೈ 4 ಟೌ BD. ಟೌ BD ಅಂದರೆ ಬಾಂಡ್ ಸ್ಟ್ರೆಂತ್. ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ನಾವು ಆಲ್ಮೋಸ್ಟ್ 50D ಅಂತ ತೊಗೊಂಡಿರ್ತಾರೆ ಸೈಟಲ್ಲಿ. ಬಟ್ ಕೆಲವು ಸಂದರ್ಭದಲ್ಲಿ ಅಲ್ಲಿ ಅಷ್ಟೊಂದು ಬೇಕಾಗಿರೋದಿಲ್ಲ ಅಥವಾ ಕೊಡೋಕ್ಕೆ ಅಲ್ಲಿ ಸ್ಪೇಸ್ ಇರೋದಿಲ್ಲ. ಆ ಟೈಮಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿ ನಾವು ಎಕ್ಸಾಕ್ಟ್ LDಯನ್ನು ಕೊಡಬೇಕು ಅನ್ನೋದನ್ನು ನಾನು ಅಪ್ಕಮಿಂಗ್ ಸೆಷನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನಂತೆ ಡಿಟೇಲಿಂಗ್ ಟೈಮಲ್ಲಿ. ಓಕೆನಾ. ಸೊ ಆ್ಯಂಕರೇಜ್ ಲೆಂತು ಇದು ರೆಫರ್ 26.2.1. ಈಗ ರಿಬಾರ್ ಡೀಟೇಲ್ಸ್ ಏನೇನಿದೆ, ಮಿನಿಮಮ್ ಪರ್ಸೆಂಟೇಜು ಮ್ಯಾಕ್ಸಿಮಮ್ ಪರ್ಸೆಂಟೇಜ್, ಅದು ರೂಲ್ಸ್ ಏನೇನಿದೆ ನೋಡ್ಕೊಂಡು ಬಿಡೋಣ. ರಿಬಾರ್ ಡೀಟೇಲ್ಸ್. ಮಿನಿಮಮ್ ಸ್ಟೀಲು ಬೀಮಲ್ಲಿ ಎಷ್ಟಿರಬೇಕಪ್ಪ ಅಂತಂದರೆ 26.5.1.1. ಏನು ಹೇಳ್ತಾರೆ ಇಲ್ಲಿ ಕೋಡ್ ಬುಕ್ಕಲ್ಲಿ, ಮಿನಿಮಮ್ ರಿನ್ಫೋರ್ಸ್ಮೆಂಟ್ ಫಾರ್ಮುಲಾ ಕೊಟ್ಟಿದ್ದಾರೆ. AS/BD = 0.85 ಡಿವೈಡೆಡ್ ಬೈ FY. ಇದು ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸ್ಗಳಲ್ಲಿ ಈ ಕ್ವಶನ್ಸ್ ಕೇಳ್ತಾರೆ. ಬೀಮಲ್ಲಿ ಮಿನಿಮಮ್ ರಿನ್ಫೋರ್ಸ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಆಗ ನಾವು ಏನು ಹೇಳ್ಬೇಕಪ್ಪ ಅಂತಂದರೆ ಈ ಫಾರ್ಮುಲಾ ಇದೆ. AS/BD = 0.85 ಡಿವೈಡೆಡ್ ಬೈ FY ಅಂತ. ಆರ್ ಇದನ್ನು ನಾವು AS = 0.85 ಬೈ FY ಇಂಟು BD. ಎಲ್ಲಿದೆ
IS 456 ರೆಫರ್ ಮಾಡಬೇಕು. 26.5.1.1 ಓಕೆನಾ. ಅದಾದಮೇಲೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಸ್ಟೀಲ್ ಅಂತ ಅನ್ಬೋದು, ಅಥವಾ ಬರೀ ಮ್ಯಾಕ್ಸಿಮಮ್ ಸ್ಟೀಲ್ ಅಂತ ಹೇಳೋಣ. ಮ್ಯಾಕ್ಸಿಮಮ್ ಸ್ಟೀಲ್ ಯಾಕಪ್ಪ ಅಂತಂದರೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ನಮ್ಮ ಕೋಡ್ ಬುಕ್ನಲ್ಲಿ. ಏನು ಕೊಟ್ಟಿದ್ದಾರೆ? ಮ್ಯಾಕ್ಸಿಮಮ್ ರಿಇನ್ಫೋರ್ಸ್ಮೆಂಟ್ ಸಲುವಾಗಿ 0.04 BD, 0.04 B ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ. ಓಕೆನಾ. ಆರ್ ನಾವು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಹೇಳ್ಬೇಕಂದ್ರೆ 4% ಅಂತ ಹೇಳ್ಬೋದು ನೀವು. ಓಕೆನಾ. ಸೊ ಇದು ಏನು ರೆಫರ್ ಮಾಡಬೇಕು? 26.5.1.1 ಸೇಮ್ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಸೈಡ್ ಫೇಸ್ ರಿಇನ್ಫೋರ್ಸ್ಮೆಂಟು. ಏನು ಹೇಳ್ತಾರೆ ನಮ್ಮ ಕೋಡ್ ಬುಕ್ಕಲ್ಲಿ ಸೈಡ್ ಫೇಸ್ ರಿಇನ್ಫೋರ್ಸ್ಮೆಂಟ್ ಸಲುವಾಗಿ? ವೇರ್ ದ ಡೆಪ್ತ್ ಆಫ್ ದಿ ವೆಬ್ ಇನ್ ಬೀಮ್ ಎಕ್ಸೀಡ್ಸ್ 750 mm. ಅಂದರೆ ಡೆಪ್ತ್ ಆಫ್ ವೆಬ್ ಇನ್ ಬೀಮ್ ಎಕ್ಸೀಡ್ಸ್ 750 mm ಎಕ್ಸೀಡ್ ಆಗ್ತಾ ಇತ್ತು ಅಂತಂದರೆ ನಾವು ಸೈಡ್ ಫೇಸ್ ರಿಇನ್ಫೋರ್ಸ್ಮೆಂಟನ್ನು ಕೊಡಬೇಕಾಗತ್ತೆ. ಎಷ್ಟು ಕೊಡಬೇಕಪ್ಪ ಅಂತಂದರೆ ಟೋಟಲ್ ಏರಿಯಾ ಆಫ್ ಸಚ್ ರಿಇನ್ಫೋರ್ಸ್ಮೆಂಟ್ ಶಾಲ್ ನಾಟ್ ಬಿ ಲೆಸ್ ದೆನ್ 0.1% ಆಫ್ ದಿ ವೆಬ್ ಏರಿಯಾ. ಅಂದರೆ ವೆಬ್ ಏರಿಯಾದು 0.1% ನಾವು ಸ್ಟೀಲನ್ನು ಕೊಡಬೇಕು. ಅದು ಯಾವ ಥರ ಅಂತಂದರೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 2 ಫೇಸಸಲ್ಲಿ. ಅದು ಕೂಡ ಸ್ಪೇಸಿಂಗ್ ಶುಡ್ ನಾಟ್ ಎಕ್ಸೀಡಿಂಗ್ 300 mm ಆರ್ ವೆಬ್ ಥಿಕ್ನೆಸ್ ವಿಚ್ ಎವರ್ ಇಸ್ ಲೆಸ್. ಅಂದರೆ ವರ್ಟಿಕಲಲ್ಲಿ ನಾವೇನು ಸೈಡ್ ಫೇಸ್ ರಿಇನ್ಫೋರ್ಸ್ಮೆಂಟ್ ಕೊಡ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಅದು 300 mm ಹೆಚ್ಚಿಗೆ ಆಗಬಾರ್ದು. ಆರ್ ಇಫ್ ವೆಬ್ ಥಿಕ್ನೆಸ್ ಇವು ಎರಡರಲ್ಲಿ ಯಾವುದು ಕಡಿಮೆ ಇರುತ್ತಲ್ಲ ಅದನ್ನು ನಾವು ಕನ್ಸಿಡರ್ ಮಾಡಬೇಕು, ಅದಕ್ಕಿಂತಲೂ ಹೆಚ್ಚಿಗೆ ಕೊಡಬಾರ್ದು. ಓಕೆನಾ. ಸೊ ಏನು ಇಂಪಾರ್ಟೆಂಟ್ ಇದೆ ಇಲ್ಲಿ? ಒಂದು 750 mm ಇಂಪಾರ್ಟೆಂಟ್ ಇದೆ, ಇದಕ್ಕಿಂತಲೂ ಹೆಚ್ಚಿಗೆ ಇರಬಾರ್ದು. ಇತ್ತು ಅಂತಂದರೆ ನಾವು ಸೈಡ್ ಫೇಸ್ ರಿಇನ್ಫೋರ್ಸ್ಮೆಂಟ್ ಕೊಡಬೇಕು ಅಂತ ಅನ್ನೋದು. ಎಷ್ಟು ಕೊಡಬೇಕಂದ್ರೆ 0.1% ಕೊಡಬೇಕು ಆಫ್ ವೆಬ್ ಏರಿಯಾ. ಅದಾದಮೇಲೆ 300 mm ಅಥವಾ ಆರ್ ವಿಡ್ತ್ ಆಫ್ ವೆಬ್ ಎರಡರಲ್ಲಿ ಯಾವುದು ಮಿನಿಮಮ್ ಇರುತ್ತೆ ಆ ವ್ಯಾಲ್ಯೂವನ್ನು ಎಕ್ಸೀಡ್ ಮಾಡಿದಾಗೆ ನೋಡಬೇಕು. ಓಕೆನಾ. ಸೊ ಇದೇ ಅಲ್ಲಿದೆ 26.5.1.3 ಅಲ್ಲಿದೆ. ನೆಕ್ಸ್ಟು ಮಿನಿಮಮ್ ಶಿಯರ್ ರೀಬಾರ್. ಏನು ಹೇಳ್ತಾರೆ? ಮಿನಿಮಮ್ ಶಿಯರ್ ಎನ್ಫೋರ್ಸ್ಮೆಂಟು ಫಾರ್ಮುಲಾ ಇದೆ. ASV/BSV should be greater than or equal to 0.4 divided by 0.87 FY. So ASV/BSV should be greater than 0.4 times 0.87 FY. ಇಲ್ಲಿ FY should not exceed 415 FE 415. ಓಕೆ, ಇದು ಹೇಳ್ಬಿಡ್ತೀನಿ ಒಂದು ಸರ್ತಿ. ASV ಅಂತಂದ್ರೆ ಏನು? ಟೋಟಲ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಸ್ಟಿರಪ್ಸ್ ಲೆಗ್ಸ್ ಇದೆ. ಅದಾದಮೇಲೆ SV ಅಂತಂದರೆ ಸ್ಪೇಸಿಂಗು ಸ್ಟಿರಪ್ದು. ಅದಾದಮೇಲೆ B ಅಂತಂದರೆ ವಿಡ್ತ್ ಆಫ್ ದಿ ಬೀಮು. FY ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ ಸ್ಟಿರಪ್ಪು. ಇದು ಏನು ಹೇಳ್ತಾರೆ ಅಂತಂದರೆ ವಿಚ್ ಶಾಲ್ ನಾಟ್ ಬಿ ಟೇಕನ್ ಗ್ರೇಟರ್ ದ್ಯಾನ್ 415 Nm/mm². ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ETABS ಮಾಡಲಿಂಗ್ ಮಾಡುವಾಗ FE 415 ಅಂತ ಕನ್ಸಿಡರ್ ಮಾಡಿದ್ದೀವಿ. ಟ್ರಾನ್ಸ್ಫರ್ಸ್ ರಿಇನ್ಫೋರ್ಸ್ಮೆಂಟ್ ಕನ್ಫೈನ್ಮೆಂಟ್ ಬಾರ್ ಸಲುವಾಗಿ. ಮೇನ್ ರಿಇನ್ಫೋರ್ಸ್ಮೆಂಟ್ಗೆ ನಾವು FE 500 ಅಂತ ತೊಗೊಂಡಿದ್ದೀವಿ ಬೀಮ್ ಸೆಕ್ಷನ್ಸನ್ನು ಡಿಫೈನ್ ಮಾಡುವಾಗ. ಮೇನ್ ರಿಇನ್ಫೋರ್ಸ್ಮೆಂಟು FE 500, ಕನ್ಫೈನ್ಮೆಂಟ್ ಆರ್ ಟ್ರಾನ್ಸ್ಫರ್ಸ್ ರಿಇನ್ಫೋರ್ಸ್ಮೆಂಟ್ ಸಲುವಾಗಿ FE 415 ಅಂತಲೇ ಕನ್ಸಿಡರ್ ಮಾಡಿದ್ದೀವಿ. ಸೊ ಯಾಕೆ ಕನ್ಸಿಡರ್ ಮಾಡಿದ್ದೀವಿ ಅಂತಂದರೆ ಈ ರೀಸನ್ ಇದೆ ನೋಡಿ, ಇಲ್ಲಿ ಇಟ್ ಶುಡ್ ನಾಟ್ ಎಕ್ಸೀಡ್ 415 ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನೇ ಕನ್ಸಿಡರ್ ಮಾಡಿದ್ದೀವಿ. ಮೋಸ್ಟ್ ಆಫ್ ಟ್ರೈನರ್ಸ್ ಇದನ್ನು ಒಂಚೂರು ಆ ಕಡೆ ಈ ಕಡೆ ಮಾಡಿರ್ತಾರೆ, ಬಟ್ ನೆನ್ಪಿಟ್ಕೊಳ್ಳಿ.
ಇದು ಎಲ್ಲಿದೆ? ಇದು 26.5.1.6 ಅಲ್ಲಿದೆ. ಸೊ ಅದಾದಮೇಲೆ ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಆಫ್ ಶಿಯರ್ ಲಿಂಕ್ಸ್ 0.75 ಟೈಮ್ಸ್ ಆಫ್ ಡಿ. ಇದು ಎಲ್ಲಿದೆ? 26.5.1.5 ಅಲ್ಲಿದೆ. ಇಲ್ಲಿದೆ ನೋಡಿ, ಮ್ಯಾಕ್ಸಿಮಮ್ ಸ್ಪೇಸಿಂಗ್ ಆಫ್ ಶಿಯರ್ ರಿಇನ್ಫೋರ್ಸ್ಮೆಂಟ್ 0.75 ಡಿ. ಓಕೆನಾ? ಅದಾದಮೇಲೆ ಮ್ಯಾಕ್ಸಿಮಮ್ ಅಲೋವಬಲ್ ಸ್ಪೇಸಿಂಗ್ ಆಫ್ ಮೇನ್ ಬಾರ್ಸ್. ಮ್ಯಾಕ್ಸಿಮಮ್ ಅಲೋವೇಬಲ್ ಸ್ಪೇಸಿಂಗ್ ಆಫ್ ಮೇನ್ ಬಾರ್ಸ್. ಇದೊಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಡಿಪೆಂಡ್ ಆಗುತ್ತೆ ನಮ್ಮದು ಈ ಟೇಬಲ್ ಮೇಲೆ. ಇಫ್ ನಮ್ಮದು ರೀಡಿಸ್ಟ್ರಿಬ್ಯೂಷನ್ 0 ಇತ್ತು ಅಂತಂದರೆ FV 500 ಕನ್ಸಿಡರ್ ಮಾಡಿದ್ದೀವಿ ಅಂತಂದರೆ 150ಗಿಂತಲೂ ಹೆಚ್ಚಿಗೆ ಹೋಗಬಾರ್ದು. ಮ್ಯಾಕ್ಸಿಮಮ್ ಅಲೋವೇಬಲ್ ಇಷ್ಟೇ ಇದೆ. ಇಫ್ ನಾವು ರೀಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಅಂತಂದರೆ ನಾವು 30% ಮಾಡಿದರೆ ಇಷ್ಟನ್ನು ತೊಗೋಬೇಕು, 15 ಮಾಡಿದರೆ ಇದನ್ನು ತೊಗೋಬೇಕು, ಇದು ಪ್ಲಸ್ ಮೈನಸ್ ಇದೆ. ಓಕೆನಾ? ಸೊ ನಾವು 0 ಅಂತ ಕನ್ಸಿಡರ್ ಮಾಡಿದರೆ 150 mm ಅಂತ ನಾವು ಇಲ್ಲಿ ಬರಿಬಹುದು. ಬಟ್ ಇದೇನಿದೆ ಬೇಸ್ಡ್ ಆನ್ ಡಿಸ್ಟ್ರಿಬ್ಯೂಷನ್. ಓಕೆನಾ? ಓಕೆ, ಈಗ ನಾವು ಇಲ್ಲೇ ವೈಂಡ್ ಅಪ್ ಮಾಡಿಬಿಡೋಣ. ನೆಕ್ಸ್ಟ್ ಸೆಷನಲ್ಲಿ ಕಂಟಿನ್ಯೂ ಮಾಡೋಣ.